ಈ ಹಣ್ಣು ಎಷ್ಟು ಚೆನ್ನಾಗಿದೆ. ಇಂತಹ ಒಂದು ಹಣ್ಣು ನಾನು ಯಾವಾಗ್ಲೂ ನೋಡೇ ಇಲ್ಲ. ನಾನು ಈ ಹಣ್ಣನ್ನ ಇವತ್ ನೋಡ್ಬಿಟ್ಟೆ. ನಾನು ಈ ಹಣ್ಣನ್ನ ಖಂಡಿತವಾಗ್ಲೂ ಇವತ್ತು ಹೆಂಗಿದೆ ಅಂತ ತಿಂದ್ ನೋಡ್ಬೇಕು. ಅರೆ, ಏನ್ ನಡೀತಿದೆ ಇಲ್ಲಿ? ಆ, 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 ಆ. ಕಾಡಲ್ಲಿ 4 ಕಡೆ ಪರಿಸ್ಥಿತಿನೇ ಚೆನ್ನಾಗಿರ್ಲಿಲ್ಲ. ಎಲ್ಲಾ ಜಂತುಗಳು ಚಿಂತೆಗೊಳಗಾಗಿತ್ತು. ನಮ್ಮ ಕಾಡಿಗೆ ಯಾರು ಕಣ್ಣು ಬಿದ್ದಿದೆ ಅಂತ ಗೊತ್ತಿಲ್ಲ. ಡೈಲಿ ಯಾವ್ದಾದ್ರು ಪ್ರಾಣಿಗಳು ಮಾಯ ಆಗ್ತಿವೆ. ಆದ್ರೆ ಶೇರ್ ಖಾನ್, ನನಗೆ ಒಂದು ವಿಷಯ ಗಮನಕ್ಕೆ ಬಂದಿದೆ. ಯಾವುದೆಲ್ಲ ಪ್ರಾಣಿ ಮಾಯ ಆಗಿದ್ಯೋ ಅವರನ್ನ ಕೊನೆಗೆ ನೋಡಿದ್ದು ರಹಸ್ಯಮಯ ಬಾಗಿಲ ಬಗ್ಗೆ ಮಾತಾಡುವಾಗ. ಅವರ ಬಾಗಿಲೊಳಗೇನೆ ಹೋಗಿರಬೇಕು. ಆ ಪ್ರಾಣಿಗಳೆಲ್ಲ ಒಳ್ಳೆ ತಲೆ ಇರೋರು. ರಾಮು ಆನೆ, ಚೋಟು ಜಿಂಕೆ ಮತ್ತೆ ಬಗೀರ ಮಂಗ, ಅವರೆಲ್ರಿಗೂ ಆ ಬಾಗಿಲಿನ ಬಗ್ಗೆ ಗೊತ್ತಿತ್ತು. ಅವ್ರಿಗೆ ಗೊತ್ತಿದ್ದು ಯಾಕೆ ಒಳಗಡೆ ಹೋಗ್ತಾರವರು? ಈ ರಹಸ್ಯಮಯ ಬಾಗ್ಲೇನೋ? ರಹಸ್ಯಮಯ ಬಾಗಿಲು ಅಲ್ಲಿ ಕಪ್ಪ ಪರ್ವತದ ಮೇಲಿದೆ. ಆ ಬಾಗಿಲಿನಾಚೆ ಏನು ಕಾಣಲ್ಲ, ಬಂಗಾರದ ಕಿರಣಗಳು ಮಾತ್ರ ಕಾಣುತ್ತೆ. ಯಾರದ್ರ ಒಳಗಡೆ ಹೋಗಿದಾರೋ ಹಿಂದೆ ಬರಲೇ ಇಲ್ಲ. ನಮ್ಮ ಪ್ರಾಣಿಗಳು ಮಾಯ ಆಗಿರೋ ವಿಷಯ ಗೋಲ್ಡಿಗೆ ಗೊತ್ತಾಗಿದೆ. ಅವನು ಯಾವಾಗ ಬೇಕಾದ್ರೂ ಶೇರು ಜೊತೆ ಸೇರಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ಬೋದು. 2 ಸಿಂಹಗಳನ್ನ ನೀವೇ ಹೇಗೆ ಫೈಟ್ ಮಾಡ್ತೀರಿ? ಒಬ್ಬ ರಾಜನಾಗಿ ನನಗೆ ಸೋಲೊಪ್ಕೊಳ್ಳೋದು ಇಷ್ಟ ಇಲ್ಲ. ಆದ್ರೆ ನಾನು ಸಾಯೋ ತನಕ ಹೋರಾಡ್ತೀನಿ. ಇದನ್ ಕೇಳಿದ ಮೀಟುಗಿಳಿಗೆ ತುಂಬಾನೇ ಬೇಜಾರಾಗುತ್ತೆ. ಮಾರನೇ ದಿನ ಬೆಳಗ್ಗೆ ಯಾರಿಗೂ ಗೊತ್ತಿಲ್ಲದೆ ಆ ಬಾಗಿಲ ಹತ್ರ ಅದು ರಹಸ್ಯವಾಗಿ ಹೋಗಿ ನೋಡುತ್ತೆ. ಮೇಲೆಯಿಂದ ಅದೇನೋ ನೋಡುತ್ತೆ. ಕೆಳಗಡೆ ಕಾಲು ಕರಡಿ ಗೋಲ್ಡಿ ಹತ್ರ ಏನೋ ಮಾತಾಡ್ತಾ ಇರುತ್ತೆ. ಏನೋ ನಮ್ಮ ಕರಡಿ ಆ ಗೋಲ್ಡಿ ಹತ್ರ ಯಾಕೆ ಮಾತಾಡ್ತಿದೆ? ಕೇಳ್ತೀನಿ. ಗೋಲ್ಡಿ ಮಹಾರಾಜ, ನೀವು ಹೇಳ್ದಾಗೇನೆ ಕಾಡಿನ ಎಲ್ಲ ಪ್ರಾಣಿಗಳನ್ನ ಆ ಬಂಗಾರದ ಬಾಗ್ಲಾಚೆ ಕಳ್ಸ ಆಗೋಗಿದೆ ನಾನು. ಇನ್ನವರು ಹಿಂದೆ ಬರೋದೇ ಇಲ್ಲ. ಅಟ್ಯಾಕ್ ಮಾಡಕ್ ಸರಿಯಾದ ಟೈಮು. ಶೇರ್ ಖಾನ್ ನಿನ್ನ ಹತ್ರ ಸೋತು ಹೋಗ್ತಾನೆ. ನಮ್ಮ ಕಾಡಲ್ಲೂ ಕೂಡ ನೀವೇ ಇರ್ತೀರ ರಾಜರಾಗಿ. ಈಗೇನಾದ್ರೂ ಆದ್ರೆ ನೀನು ಈ ಕಾಡಿನ ಮಂತ್ರಿ ಕಣಯ್ಯ. ಅಂದ್ರೆ ಕರಡಿ ಗೋಲ್ಡಿ ಒಟ್ಟಿಗೆ ಸೇರ್ಕೊಂಡಿದ್ಯಾ? ಇದ್ರ ಬಗ್ಗೆ ಶೇರ್ ಖಾನಿಗೆ ನಾನು ಹೇಳಲೇಬೇಕು. ಆಗ ಮಿಟ್ಟುಗೆ ಹಿಂದ್ಗಡೆಯಿಂದ ಯಾರೋ ಮಾತಾಡೋ ಶಬ್ದ ಕೇಳಿಸುತ್ತೆ. ಏನ್ ಕೇಳಿಸ್ಕೊತಾ ಇದೆಯಾ ಮಗು? ಅದು ಹಿಂದ್ಗಡೆ ತಿರುಗಿ ನೋಡುತ್ತೆ. ಅಲ್ಲಿ ಗೋಲ್ಡಿಯ ಕಾಡಿಗೆ ಸೇರಿದ ಹದ್ದು ಇತ್ತು. ಗೋಲ್ಡಿ ರಾಜ, ನೀವಿಬ್ರು ಮಾತಾಡ್ಕೋತಿರೋದು ಈ ಮಿಟ್ಟು ಎಲ್ಲ ಕೇಳಿಸ್ಕೋತು. ಇಡೀ ಅದನ್ನ ಕೇಳಿಸ್ಕೊಂಡು ಗಿಳಿಗೆ ತುಂಬಾ ಭಯ ಆಗುತ್ತೆ. ಆಮೇಲೆ ಅದು ಆ ಬೆಟ್ಟದ ಕಡೆ ಎಗರ್ಕೊಂಡು ಹೋಗುತ್ತೆ. ಹದ್ದು ಅದ್ರ ಹಿಂದ್ಗಡೆನೆ ಹೋಗುತ್ತೆ. ಅಯ್ಯೋ ದೇವ್ರೆ, ಏನಾದ್ರೂ ದಾರಿ ತೋರ್ಸು, ಇಲ್ಲ ಅಂದ್ರೆ ನನ್ ಕತೆ ಮುಗೀತೀಗ. ಆಗ ಅದು ಅದ್ರ ಮುಂದೆ ಒಂದು ಬಂಗಾರದ ಬಾಗಿಲು ಇರೋದನ್ನ ನೋಡುತ್ತೆ. ಅನ್ಸುತ್ತೆ ಅದೇ ಮಾಂತ್ರಿಕ ಬಾಗ್ಲಿದು. ಎಲ್ಲರೂ ಇದ್ರ ಬಗ್ಗೆನೆ ಮಾತಾಡ್ತಿದ್ರಲ್ವಾ, ನಾನಿದ್ರೊಳಗೆ ಹೋಗ್ಬಿಡ್ತೀನೀಗ. ಅಗ್ಗ ತಂದ್ಕೊಂಡು ರೆಕ್ಕೆನ ನಿಲ್ಸದೆ ಅದು ಆ ಬಾಗಿಲ ಕಡೆ ಹೋಗುತ್ತೆ. ಅರೆ ವಾ, ತುಂಬಾ ಒಳ್ಳೇದಾಯ್ತು. ಮತ್ತೆ ಇದು ವಾಪಸ್ ಯಾವಾಗ್ಲೂ ಬರಲ್ಲ. ಹಂಗಂತ ಅನ್ಕೊಂಡು ಅದು ಗೋಲ್ಡಿ ಮತ್ತೆ ಕರಡಿಯ ಬಳಿ ಹೋಗ್ಬಿಡುತ್ತೆ. ಒಳಗಡೆ ಹೋದ್ಮೇಲೆ ಸ್ವಲ್ಪತ್ವರೆಗೂ ಮಿಟ್ಟುಗೆ ಏನು ಕಾಣಿಸಲ್ಲ. ಆ ದೃಶ್ಯವನ್ನು ಮಿಟ್ಟು ನೋಡ್ಬಿಟ್ಟು ಅದ್ರ ಕಣ್ಣನ್ನ ಅದ್ರ ಕೈಲೇ ನಂಬಕ್ಕಾಗಿಲ್ಲ. ಅದು ಅಷ್ಟು ಸುಂದರವಾದ ಕಾಡಾಗಿತ್ತು. ಅದರ ಮುಂದೆ ನದಿ ಒಂದು ಓಡ್ತಿತ್ತು. ವರ್ಣರಂಜಿತ ಹೂವುಗಳು ಗಿಡದಲ್ಲಿ ಬಿಟ್ಟಿದ್ವು. ಅದು ನೋಡುತ್ತೆ, ಅದರ ಕಾಡಿನಿಂದ ಮಾಯ ಆಗಿರುವ ಜಂತುಗಳೆಲ್ಲ ಪಂಜರದಲ್ಲಿ ಬಂಧಿಸಲ್ಪಟ್ಟಿದ್ವು. 4 ಕಡೆ ಪಕ್ಷಿಗಳಿದ್ವು. ಮತ್ತೆ ಒಂದು ಪಕ್ಷಿ ಸಿಂಹಾಸನದ ಮೇಲೆ ಕೂತಿರುತ್ತೆ. ನೀನ್ ಯಾರು? ನೀನ್ ಇಲ್ಲಿ ಬಂದಿರುವುದರಿಂದ? ಪಕ್ಷಿಗಳ ರಾಣಿ, ನಾನು ಮಿಟ್ಟು ಅಂತ. ನನ್ನ ಗೆಳೆಯರನ್ನ ನೀವು ಯಾಕೆ ಹಿಡಿದಿಟ್ಕೊಂಡಿದ್ದೀರಾ ಇಲ್ಲಿ? ಈಗ ನಿನ್ನ ಕೂಡ ಇವ್ರಂಗೆ ನಾನು ಬಂಧಿಸ್ಬಿಡ್ತೇನೆ.
ಹಂಗಂತಂತ ಅದು ಮಾಯ ಮಾಡುತ್ತೆ, ಆದ್ರೆ ಮಿಟ್ಟು ಮೇಲೆ ಆ ಮಾಯೆ ಏನು ಪ್ರಯೋಗ ಆಗಿಲ್ಲ. ಏನಿದು, ಇದಾಗಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಾಯ ನಿನ್ ಮೇಲೆ ಯಾಕೆ ಕೆಲ್ಸ ಮಾಡ್ತಿಲ್ಲ? ಹಂಗಂತಂತ ಅವಳು ಮತ್ತೆ ಮಾಯ ಮಾಡ್ತಾಳೆ. ಈ ಸಲ ಕೂಡ ಅವಳ ಮಾಯೆ ಮಿಟ್ಟು ಮೇಲೆ ಕೆಲ್ಸ ಮಾಡಿಲ್ಲ. ಯಾವ ಜಂತು ಅತಿ ಆಸೆ ಇಲ್ಲದೆ ಇಲ್ಲಿಗೆ ಬರುತ್ತೋ ಅದ್ರ ಮೇಲೆನೆ ನನ್ನ ಮಾಯೆ ಕೆಲ್ಸ ಮಾಡಲ್ಲ. ಅಂದ್ರೆ ನೀನು ಅತಿ ಆಸೆಯಿಂದ ಇಲ್ಲಿ ಬಂದಿಲ್ವಾ? ಇಲ್ಲ ರಾಣಿ, ನನ್ನ ಜೀವನ ಉಳಿಸ್ಕೊಳ್ಳೋಕೆ ನಾನು ಬಂದೆ. ನನ್ನ ಹಿಂದೆ ಒಂದು ಹೊದ್ದು ಬಿದ್ದಿತ್ತು, ಅದರಿಂದ ಕಾಪಾಡ್ಕೊಳ್ಳೋಕಂತ ಇಲ್ಲಿ ಬಂದೆ. ನಿನ್ನ ಮನಸ್ಸು ತುಂಬಾ ಒಳ್ಳೆಯದು. ನಾನು ಕೊಡುವ ಬಹುಮಾನವನ್ನು ಪಡೆಯೋದಕ್ಕೆ ನಿನ್ನಂತಹ ಪಕ್ಷಿಗೆ ಮಾತ್ರನೇ ಅರ್ಹತೆ ಇದೆ. ಹಂಗಂತೇಳಿ ಪಕ್ಷಿ ರಾಣಿ ಮಾಯ ಮಾಡುತ್ತೆ. ಪಕ್ಷಿ ರಾಣಿ ಹತ್ರ ಇರುವಂತಹ ಒಂದು ಮಾಯಾ ಕೋಲು ಗಿಳಿಯ ಕೈಯಲ್ಲೂ ಬಂದ್ಬಿಡುತ್ತೆ. ಧನ್ಯವಾದ ಪಕ್ಷಿಗಳ ರಾಣಿ. ನನಗೆ ಈ ಮಾಂತ್ರಿಕ ದಂಡಕ್ಕಿಂತ ಜಾಸ್ತಿ ನನ್ನ ಫ್ರೆಂಡ್ಸಿಗ ಬೇಕು. ನಮ್ಮ ಕಾಡ್ ಮೇಲೆ ಅಟ್ಯಾಕ್ ಆಗೋಕಿದೆ. ಈಗ ನನ್ನ ಕಾಡನ್ನು ನಾನು ಕಾಪಾಡ್ಕೊಳ್ಬೇಕು. ಸರಿ ಮಿಟ್ಟು, ಇವ್ರು ಅತಿ ಆಸೆ ಕಾರಣದಿಂದಾನೇ ಒಳಗಡೆ ಬಂದ್ರು. ಇವ್ರನ್ನ ಬಿಡ್ಲೇಬಾರ್ದು ಅನ್ಕೊಂಡೆ, ಆದ್ರೆ ನೀನ್ ಹೇಳ್ತಿರೋದ್ರಿಂದ ನಾನ್ ಇವ್ರನ್ನ ಬಿಡ್ತಿದ್ದೀನಿ. ಹಂಗಂತೇಳಿ ಪಕ್ಷಿ ರಾಣಿ ಎಲ್ಲಾ ಜಂತುಗಳನ್ನೂ ಬಿಟ್ಬಿಡುತ್ತೆ. ಕಾಡನ್ನ ಆಕ್ರಮಣೆ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ತಯಾರಾಗಿತ್ತು. ಗೋಲ್ಡಿ ಅದರ ಸಹೋದರನ ಜೊತೆ ಶೇರ್ ಖಾನ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಶೇರ್ ಖಾನ್, ಸೋಲೊಪ್ಕೊ ನೀನು. ನಿನ್ನ ಸಪೋರ್ಟರ್ಸ್ ಎಲ್ಲ ಹೋಗಾಗಿದೆ ಈಗಲೇ. ಮತ್ತೆ ನಾವಿಬ್ರು ಹುಲಿಗಳಿದ್ದೀವಿ. ನೀನೊಬ್ಬ ನಮ್ಮಿಬ್ರನ್ನ ಹೇಗೆ ಸೋಲಿಸ್ತೀಯಾ? ಹಾ, ಏನಾಗಲ್ಲ, ನಾ ಸತ್ತೋದ್ರೂ ಕೂಡ ಸೋಲೊಪ್ಕೊಳ್ಳಲ್ಲ. ನಾನಿಲ್ಲಿನ ರಾಜನಾಗೆ ಸಾಯ್ತೀನಿ. ಹಂಗಂತೇಳಿ ಶೇರ್ ಖಾನ್ ಅವ್ರ ಮೇಲೆ ಎಗರ್ತಾನೆ. ಆಗ ಮಿಟ್ಟು ಬೇರೆ ಜಂತುಗಳನ್ನ ಅಲ್ಲಿಗೆ ಕರ್ಕೊಂಡ್ಬರುತ್ತೆ. ಶೇರ್ ಖಾನ್, ನೀನೊಬ್ಬ ಇಲ್ಲ, ನಾವಿದ್ದೀವೀಗ. ಎಲ್ಲಾ ಜಂತುಗಳು ನೋಡ್ತವೆ. ಮಿಟ್ಟು ಕಳೆದೋಗಿರುವ ಎಲ್ಲಾ ಜಂತುಗಳನ್ನ ಅವಳ ಜೊತೆ ಕರ್ಕೊಂಡ್ ಬಂದ್ಬಿಡುತ್ತೆ. ಗೋಲ್ಟಿ ಮತ್ತೆ ಕರಡಿ ಇದನ್ನ ನೋಡಿ ತುಂಬಾ ಶಾಕ್ ಆಗ್ಬಿಡುತ್ತೆ. ಶೇರ್ ಖಾನ್, ಎಲ್ಲ ಪ್ರಾಣಿಗಳನ್ನೆಲ್ಲ ಮಂಗ ಮಾಡಿ ಆ ಬಾಗಿಲಾಚೆ ಕಳಿಸಿದ್ದು ಕಾಲು. ಅವನು ಗೋಲ್ಡಿಯೊಟ್ಟಿಗೆ ಸೇರ್ಕೊಂಡಿಯಾನೆ. ಓ ಹೌದಾ? ಇವನಿಗೆ ಶಿಕ್ಷೆ ಆಗ್ಲೇಬೇಕು. ನೀನೊಬ್ಬ ಸಿಂಹ ನಮ್ಮೊಟ್ಟಿಗೆ ಹೋರಾಡಕ್ಕಾಗೋದೇ ಇಲ್ಲ. ಸೋಲೊಪ್ಕೋ, ಇದ್ರಲ್ಲೇ ನಿಂಗೆ ಒಳ್ಳೇದಾಗತ್ತೆ. ಶೇರ್ ಖಾನ್ ಒಬ್ರೇ ಅಲ್ಲ. ಹಂಗಂತೇಳಿ ಮಿಟ್ಟು ಅದರ ಮಾಯೆಯನ್ನು ಶೇರ್ ಖಾನ್ ಮೇಲೆ ಉಪಯೋಗಿಸುತ್ತೆ. ಆಗ ಅದ್ರ ಪಕ್ಕದಲ್ಲೇ ಇನ್ನೊಂದು ಶೇರ್ ಖಾನ್ ಪ್ರತ್ಯಕ್ಷ ಆಗುತ್ತೆ. ಹಾ, ಇದಾಗಕ್ಕೆ ಹೇಗ್ ಸಾಧ್ಯ? ಈಗ ಇಬ್ರು ಸೇರಿ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾರೆ. ತುಂಬಾ ಹೊತ್ತು ದಾಳಿ ನಡೆದ ನಂತರ ಗೋಲ್ಡಿ ಮತ್ತೆ ಅದರ ಸಹೋದರ ಟಯರ್ಡ್ ಆಗ್ಬಿಡ್ತಾರೆ. ಮತ್ತೆ ಅವರು ಸೋಲೊಪ್ಕೋತಾರೆ. ನಾವು ಸೋಲ್ಕೊಳ್ತೀವಿ. ಬಿಟ್ಬಿಡು. ಹೋಗಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು. ನೀವು ಹೋಗುವಾಗ ಈ ಕರಡಿನೂ ಕೂಡ ಕರ್ಕೊಂಡೋಗು. ಅದನ್ ಕೇಳಿದ ತಕ್ಷಣ ಅವರಿಬ್ರು ಅವ್ರ ಜೊತೆ ಕಾಲು ಕರಡಿನ ಕರ್ಕೊಂಡು ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಶೇರ್ ಖಾನ್ ಮತ್ತೆ ಬೇರೆ ಜಂತುಗಳು ಎಲ್ಲರೂ ಸೇರಿ ತುಂಬಾನೇ ಧನ್ಯವಾದಗಳನ್ನ ತಿಳಿಸ್ತಾರೆ. ಅವಾಗಿಂದ ಎಲ್ಲಾ ಜಂತುಗಳು ಒಂದುಗೂಡಿ ತುಂಬಾ ಸಂತೋಷವಾಗಿ ಜೀವಿಸ್ತಿದೆ. ಮತ್ತೆ ಮಿಟ್ಟುಗಿಳಿ ಅವತ್ತಿಂದ ಎಲ್ಲಾ ಜಂತುಗಳಿಗೂ ಅದರ ಮಾಯ ಉಪಯೋಗ ಮಾಡ್ಕೊಂಡು ಸಹಾಯ ಮಾಡ್ತಿತ್ತು. ಆ ರಹಸ್ಯವಾದ ಬಾಗಿಲು ಇವತ್ತು ಕೂಡ ತೆಗೆದೇ ಇದೆ.